ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಮಂತ್ರಾಲಯಕ್ಕೆ ಹೇಗೆ ಬಂದಿವಿ ಅಂತ ಹೋಗಿ ನೋಡ್ಕೊಂಬನ್ನಿ. ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಯೂತ್ ಫೆಸ್ಟ್ ಸ್ಟಾರ್ಟ್ ಆಗ್ತಾಯಿದೆ ಇವತ್ತಿಂದ. ಅದಕ್ಕೋಸ್ಕರ ನಾವು ಎಂಕರೇಜ್ ಮಾಡಿಬಿಟ್ಟು ಆಟೋ ಬಸ್ಸಕ್ಕೆ ಅಂತ ಸೀದಾ ಬಂದಿದ್ದೆ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ. ನಾನು ಯಾವಾಗಲೂ ದುರ್ಗಾ ಬಸ್ ಹತ್ತಾಳಿ, ಇವತ್ತು ದಾವಣಗೆರೆ ಬಸ್ ಹತ್ತಿ ಹೋಗ್ತಾ ಇದ್ದೀನಿ. ಏನಕ್ಕಂತ ಮುಂದೆ ಹೇಳ್ತೀನಿ ಬನ್ನಿ. ಈಗ ನಾನು ಸೀದಾ ಬಂದಿದ್ದೆ ನಮ್ಮ ಫ್ರೆಂಡ್ ಪಿಜಿಗೆ. ಏನಕ್ಕಪ್ಪ ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವಿಬ್ಬರು ಇಲ್ಲಿ ದಾವಣಗೆರೆಯಿಂದ ಹೋಗೋಣ ಅಂತ ಬಂದಿದ್ವಿ. ಗೈಸ್ ಬನ್ನಿ. ಬಂದ ತಕ್ಷಣ ಹೇಳೋ ಸ್ವಲ್ಪ ಬಟ್ಟೆ ಹಿಡಿಸ್ಕೊಂಡ್ವಿದ್ವಿ ಅಂತ ರಾಟೆ ಮನೆಗೆ ಹೋಗಿ ಬಟ್ಟೆ ಹಿಡಿಸ್ಕೊಂಡು ಮತ್ತೆ ಸ್ವಲ್ಪ ಗೋಬಿ ರೈಸು ಮತ್ತು ಸ್ವಲ್ಪ ಫಾಲೂದ ತಿನ್ಕೊಂಡು ಬಂದ್ವಿ. ಗೈಸ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಶಿಸ್ತ ರೆಡಿಯಾಗಿ ನಾವು ಹೋಗಿದ್ದು ಕೆಫೆಗೆ. ಸ್ವಲ್ಪ ಏನಾದರೂ ತಿಂದು ಹೋಗೋಣ, ಸ್ನ್ಯಾಕ್ಸ್ ತಗೊಂಡು ಹೋಗೋಣ, ಲಾಂಗ್ ಜರ್ನಿ ಅಲ್ವಾ, ಅದಕ್ಕೋಸ್ಕರ. ಒಂದು ಸ್ಯಾಂಡ್ವಿಚ್ ಆ್ಯಂಡ್ ಒಂದು ಕಾಫಿ ಆ್ಯಂಡ್ ಹಾಟ್ ಡ್ರಿಂಕ್ಸ್ ಆ್ಯಂಡ್ ಒನ್ ದಮ್ ಟೀ ಇಷ್ಟೇ. ಜಲ್ದಿ ಕೊಡ್ರಿ. ಇದು ವೆಜ್, ಇದು ಪನ್ನೀರು. ನೋಡ್ರಿ ಗೈಸ್, ಪಾರ್ಸಲ್ ಕಟ್ಟಿಸ್ಕೊಂಡಿದ್ದೀವಿ, ಬಸ್ಸಾಗಿ ತಿಂತೀವಿ. ನಾವು ಥಿಂಕ್ ಮಾಡ್ತಿರ್ತೀವಿ ATMಗೆ ಹೆಂಗಪ್ಪ ದುಡ್ಡು ಬರ್ತೈತೆ ಅಂತ. ಇಲ್ಲಿ ನೋಡ್ರಿ ಗೈಸ್, ಇದೇ ಹೋಗಿ ಅದ್ರೊಳಗಡೆ ದುಡ್ಡಾಗಿ ಬರೋದು ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್. ನೋಡ್ರಿ ಹೋಗ್ತಾ ಇದೆ. ಇವಾಗ ಬರ್ರಿ ಗೈಸ್, ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ತೋರಿಸ್ತೀನಿ ಒಳಗಡೆ. ನೋಡಿ 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 ಹೊಸ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಕಮೆಂಟ್ ಮಾಡಿ. ಓ, ಇದನ್ನು ಇಷ್ಟು ಇದೆ ಚೆನ್ನಾಯ್ತಾ? ನೋಡಿ ಪ್ಲಾಂಟ್. ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ಪ್ರೀಪೇಯ್ಡ್ ಸಿಸ್ಟಮ್ ಅವೈಲೇಬಲ್ ಐತೆ ನಮ್ಮ ದಾವಣಗೆರೆಗೆ. ಬಂದು ಒಂದು ಸರ್ತಿ ವಿಸಿಟ್ ಮಾಡಿರಿ ಗೈಸ್. ಅಲ್ಲ ಫೋನು ಹೇಳಿ, ಇದೇನು ಜೈಟೆಕ್ಸ್ ಡೇ ಟು ಡೇ. ಗೈಸ್ ಇಲ್ಲಿ ನೋಡ್ರಿ, ATM ಐತೆ. ಯಾವ ಇವು ಮೇಲೆ ರೂಮ್ಸಾ? ಗೈಸ್ ಇಲ್ಲಿ ಮೇಲೆ ಕಾಣ್ತಿದ್ದಾವಲ್ಲ ಎಲ್ಲ ರೂಮ್ಸ್ ಗೈಸ್. ಸ್ಟೇಗೆ ಬಂದಿರ್ಬೋದು ನೀವು ಬಸ್ ಸ್ಟ್ಯಾಂಡ್ ಒಳಗೆ. ಗೈಸ್ ಟಿಕೆಟ್ ಬಂದುಬಿಟ್ಟು ಮುಂಚೆನೇ ಬುಕ್ ಮಾಡಿರೋಕ್ಕೂ 20 ರೂಪಾಯಿಗೊಂದು ಟಿಕೆಟ್ ಬುಕ್ ಮಾಡೋಕ್ಕೆ. ಆಧಾರ್ ಕಾರ್ಡ್ ತಗೊಂಡೋಗಿರ್ಬೇಕು. ಫೋನಾಗ ಏನಾದರೂ ಆಧಾರ್ ಕಾರ್ಡ್ ತೋರಿಸಿದ್ರೆ 30 ರೂಪಾಯಿ ಇಸ್ಕೊಂತಾರೆ. ಒರಿಜಿನಲ್ ತಗೊಂಡೋದ್ರೆ ಅವರು 20 ರೂಪೀಸ್ ಇಸ್ಕೊಂತಾರೆ ಗೈಸ್. ಫೋನ ತೋರಿಸಿದ್ರೆ 10 ರೂಪಾಯಿ ಜಾಸ್ತಿನೇ. ಗೈಸ್ ಈ ಕಡೆ ಇರೋವೆಲ್ಲ ಕಚೇರಿಗಳು ನೋಡಿರಿ ಯಾವ ಥರ ಇದೆ. ಈ ಕಡೆ ಎಲ್ಲ ಗೈಸ್ ಔಟ್ ಸೈಡ್ ಹೋಗೋದಿದೆ ನೋಡಿರಿ. ಆ ಕಡೆ ಎಲ್ಲ ವಾಶ್ರೂಮ್, ಆ ಕಡೆ ಎಲ್ಲ ಬೇಕ್ರಿ ಗೈಸ್ ಮುಂದೆ ಕಾಣ್ತೈತಲ್ಲ ಅದು. ಗೈಸ್ ಇಲ್ಲಿ ಪೊಲೀಸರು ಇಲ್ಲಲ್ಲ ಗೈಸ್, ಇಲ್ಲಿ ಪೊಲೀಸರು ಅವೈಲೇಬಲ್ ಇರ್ತಾರೆ. ಬಂದಿಲ್ಲ ಏನಾದರೂ ಹೊಡೆದಾಟ ಆದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲೊಂದು ATM ಐತೆ ನೋಡಿರಿ ಗೈಸ್. ನೆಕ್ಸ್ಟ್ ಇಲ್ಲಿ ಈ ಥರ ಇದೆ ಬಸ್ ಸ್ಟ್ಯಾಂಡ್. ಸ್ಟಾಪ್ ಮಾಡಿ ಸರ್, ತೋರಿಸ್ತಾಡಿ ಇವತ್ತು ನೋಡ್ರಿ ಗೈಸ್ ಈ ಥರ. ತಗೊಂಡ್ನಿ ಗೈಸ್ ನೋಡ್ರಿ, ಟಿಕೆಟ್ ತಗೊಂಡ್ವಿ. ಇವಾಗ ಬಸ್ ಒಳಗೆ ಹೋಗ್ತಾಯಿದ್ದೀವಿ ಬರೀ ಗೈಸ್. ಲಾಂಗ್ ಜರ್ನಿ ಮಾಡೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಹಿಡ್ಕೊಂಡಿದ್ದೀವಿ. ನೋಡ್ರಿ ಗೈಸ್, ಇದು ಸ್ಯಾಂಡ್ವಿಚ್ ಆವಾಗಲೇ ತಿನ್ನೋಕ್ಕಾಗಲಿಲ್ಲ ಅಂತ ಇಲ್ಲಿ ಬಸ್ಸ ತಿನ್ನೋಣ ಅಂತ ತಗೊಂಬಂದೀವಿ ನೋಡ್ರಿ. ಗೈಸ್ ಇವಾಗ ಬಸ್ ಸ್ಟಾರ್ಟ್ ಆಗ್ತಾಯಿದೆ. ಗೈಸ್ ನಾವು ಹತ್ತಿರೋ ಬಸ್ಸಲ್ಲಿ ಏನು ಟೆನ್ಷನ್ ಬೇಡ, ಆರಾಮಾಗಿ ನಿದ್ದೆ ಮಾಡ್ಬೋದು. ನಮ್ಮ ಲಗೇಜ್ ಚಿಂತೆ, ನಾವು ಎಚ್ಚರ ಆಗಿರೋಕ್ಕೂ ಲಗೇಜ್ ನೋಡ್ಕೊಳಕ್ಕೆ ಅನ್ನೋದೇನಿಲ್ಲ. ಯಾಕಂದರೆ ಇಲ್ಲಿ CC ಕ್ಯಾಮ್ರಾ ಇದೆ ಈ ಬಸ್ಸಲ್ಲಿ. ಸೊ ನಾವು ಯಾರು ತಗೊಂಡೋದ್ರೂ ನಾವು ಆರಾಮಾಗಿ ಕಂಡುಹಿಡ್ಬೋದು. CC ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ. ಗೈಸ್ ಇವಾಗ ನಮಗೆ ಬ್ರೇಕ್ ಕೊಟ್ಟಿದ್ದಾರೆ ಊಟ ಮಾಡೋಕ್ಕೆ. ಸೊ ಊಟ ಏನು ಮಾಡಲ್ಲ ಗೈಸ್, ಸ್ವಲ್ಪ ಫೋನ್ ಚಾರ್ಜ್ ಮಾಡ್ಕೊಳಕ್ಕಿತ್ತು, ಅದಕ್ಕೋಸ್ಕರ. ಗೈಸ್ ನಾವಂತೂ ಇಂತೂ ರಾಯಚೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಗೈಸ್ ಇಲ್ಲಿದ್ದ 1 ಅವರ್ ಜರ್ನಿ ಮಂತ್ರಾಲಯಕ್ಕೆ. ಸೊ ಇಲ್ಲಿದ್ದ ನಾವು ಆಂಧ್ರ ಬಾರ್ಡರಿಗೆ ಫ್ರೀ ಕೊಡ್ತಾರೆ. ಆಮೇಲೆ ಆ ಕಡೆಯಿಂದ 40 ರೂಪೀಸ್ ಕೊಡಬೇಕು ಗೈಸ್ ಚಾರ್ಜ್. ಒಬ್ಬರಿಗೆ 40 ರೂಪೀಸ್ ಚಾರ್ಜ್. ಗೈಸ್ ಆಫ್ಟರ್ ಲಾಂಗ್ ಜರ್ನಿ ಮಂತ್ರಾಲಯಕ್ಕೆ ಬಂದ್ವಿ. ನೋಡ್ರಿ ಗೈಸ್ ಯಾವ ಥರ ಕಾಣ್ತಾ ಇದೆ, ಸೂಪರಾಗಿ ಸಖತ್ತಾಗಿದೆ ನೋಡ್ರಿ. ಅದೇ ತಕ್ಕೊಡಿ ಇಲ್ಲ ಟೈಮ್ ಇಷ್ಟ ಆಗಿದೆ ತೋರ್ಸಕ್ಕೆ. ಕೊಡು ಗೈಸ್ ನೋಡ್ರಿ, 6:14 ಆಗೈತೆ ಟೈಮು. ಗೈಸ್ ದಾವಣಗೆರೆಯಿಂದ ನಾವು 8:00 ಬಿಟ್ವಿ. ಇವಾಗ 6:30 ಆಗೈತೆ. ಬೆಳಗ್ಗೆ ಅಲ್ಲ ರಾತ್ರಿ 8:00 ಬಿಟ್ಟರೆ ಬೆಳಗ್ಗೆ 6:00 ನಾವಿಲ್ಲಿ ಮಂತ್ರಾಲಯದಾಗ ಇರ್ತೀವಿ ಗೈಸ್. ನೋಡ್ರಿ ಇವಾಗ ಫ್ರೆಶ್ ಅಪ್ ಆಗೋಕೆ ಹೋಗ್ತಾ ಇದೀವಿ ನಾವು. ನೋಡ್ರಿ ಗೈಸ್ ರೂಮ್ ಈ ಥರ ಐತೆ. ನೀರು ತಂದ್ರು ಕಣಕ್ಕೆ ಕೊಡೋದೇನೆ. ಒಬ್ಬರಿಗೆ 100 ರೂಪಾಯಿ. ಇಲ್ಲಿ ಅವ್ರು ಬಿಸಿನೀರು ತಂದ್ಕೊಟ್ಟು ಹೋಗಿದ್ದಾರೆ ಗೈಸ್. ಇವಾಗ ಸ್ನಾನ ಮಾಡ್ಬೇಕು ನಾವು. ಸ್ನಾನ ಗೈಸ್ ಇಲ್ಲಿದ್ದ ವ್ಯೂ ತೋರಿಸ್ತೀನಿ ಬರ್ರಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಗೈಸ್, ಮಾರ್ನಿಂಗ್ ವ್ಯೂ ಸೂಪರಾಗಿದೆ ಅಲ್ಲ ಗೈಸ್. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಜಲ್ದಿ ಫ್ರೆಶ್ ಅಪ್ ಆಗಿ ಹೋಗ್ಬಿಡೋಣ. ಗೈಸ್ ಇವಾಗ ನಾವು ಫ್ರೆಶ್ ಅಪ್ ಎಲ್ಲ ಆದ್ವಿ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಟಿಫನ್ ಮಾಡ್ಕೊಂಡು ದರ್ಶನ ಮಾಡೋಕೆ ಹೋಗ್ತೀವಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಬಂದ್ವಿ, ಇವಾಗ ಹೋಗ್ತಾ ಇದ್ದೀವಿ ನೋಡ್ರಿ ಗೈಸ್. ನಾವು ಟಿಫನ್ ಮಾಡಿ ದರ್ಶನ ಮಾಡೋಕೆ ಹೋಗ್ತಿದ್ದೀವಿ ಗೈಸ್. ಇವಳು ಪೂರಿ ತಗೊಂಡಿದ್ದಾಳೆ, ಮತ್ತು ನಾನು ದೋಸೆ, ಬಿಸಿ ದೋಸೆ ಸುಡ್ತಾ ಇದ್ದೆ ನೋಡ್ರಿ ಗೈಸ್. ಗೈಸ್ ಫೈನಲಿ ಇವಾಗ ಊಟ ಮಾಡ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ. ಬನ್ನಿ ಗೈಸ್ ದರ್ಶನ ಮಾಡೋಣ ಹೋಗಿ.
ದರ್ಶನ ಮಾಡೋಕ್ಕಿಂತ ಮುಂಚೆ ಲಗೇಜ್ ಇಟ್ಟೋಗೋಣ ಅಂತ ಬಂದೀವಿ. ಇಲ್ಲಿ ಅಂಗಡಿ ಒಳಗೆ ಲಗೇಜ್ ಇಟ್ಟರೆ ನಾವು ಏನಾದರೂ ಸ್ವಲ್ಪ ಪ್ರಸಾದ ತಗೊಂಡ್ರೆ ಅವ್ರು ಇಡಿಸ್ಕೊಂತಾರಂತೆ. ಅದಕ್ಕೆ ಅಲ್ಲಿ ಇಡಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಲಾಕರಾಗೆ ಇಡ್ತಾ ಇಲ್ಲ, ನಾವು ಇಲ್ಲಿ ಇಟ್ಟು ಹೋಗ್ತಿದ್ದೀವಿ. ಈ ಅಂಗಡಿಯಲ್ಲಿ ಇಟ್ಟು ಹೋಗ್ತಿದ್ದೀವಿ ನೋಡ್ರಿ ಗೈಸ್. ಲೆಟ್ಸ್ ಗೋ. ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು. ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು. ಏನಪ್ಪ ಅಲ್ಲ ರಾಯರ ಮಂತ್ರಾಕ್ಷತೆ ಇಸ್ಕೊಳಕ್ಕೆ ನೋಡ್ರಿ ಗೈಸ್ ಎಷ್ಟೊಂದು ಜನ ನಿಂತಿದೆ. ಇಲ್ಲೆಲ್ಲ ಹೆಜ್ಜೆ ನಮಸ್ಕಾರ ಆಗ್ತಾರೆ ಬಂದು. ಏನಾದರೂ ಬೇಡ್ಕೊಂಡಿದ್ರೆ ಇದು ಈಡೇರಿರುತ್ತೆ. ಅದಕ್ಕೋಸ್ಕರ ಇವರು ಇಲ್ಲಿ ಇದು ಒಂದು ಹರಕೆ ಥರ ತೀರಿಸ್ತಾರೆ ಗೈಸ್. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಂತ್ರಮಂಗಳಂ ಕುಂಕುಮೋಪೇತ ಚಂದನಾನುಚರ್ಚಿತಾಯ ಹಾರಕಟಕ ಶೋಭಿತಾಯ ಭೂರಿ ಮಂಗಳಂ ವಿಮಲರೂಪಾಯ ವಿವಿಧ ವೇದಾಂತ ವೇದ್ಯಾಯ ಸುಜನ ಚಿತ್ತ ಕಾಮಿತಾಯ ಸುಭಗ ಮಂಗಳಂ. ನೀವು ಇಲ್ಲಿ ನೋಡ್ಬೋದು ತುಳಸಿ ಕಟ್ಟೆ ಇದೆ. ಯಾಕಂದರೆ ಇದು ಒಂದು ಶ್ರೇಷ್ಠ ಅಂತಲೇ ಹೇಳ್ಬೋದು ಗೈಸ್. ಇಲ್ಲಿ ನೋಡ್ರಿ ಎಷ್ಟೊಂದು ವಿಗ್ರಹಗಳಿದೆ. ಏನಪ್ಪ ಅಂತಂದರೆ ಇಲ್ಲಿ ಯಾರಿಗಾದರೂ ಸರ್ಪದೋಷ ಏನಾದರೂ ಇದ್ದರೆ ಇಲ್ಲಿ ಬಂದು ನಾವು ಪೂಜೆ ಮಾಡಿ ಬೇಡ್ಕೊಂಡ್ರೆ ಗೈಸ್ ಎಲ್ಲ ಈಡೇರುತ್ತಂತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ. ಮಂತ್ರಾಕ್ಷತೆ ನೋಡ್ರಿ ಗೈಸ್. ನಾವು ಲಗೇಜ್ ಇಟ್ಟೋದಕ್ಕೆ ನಾವಿವಾಗ ಹಲ್ವ ತಗೊಂಡ್ವಿ, ಪ್ರಸಾದ ಹಲ್ವ. ಬನ್ನಿ ಗೈಸ್, ಇವಾಗ ನಾವು ಆಟೋ ಹತ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ರಿ ಗೈಸ್. ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾಯಿರಿ.